ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿಹೆಯಿಂದು ಅಂಧನ ರೀತಿ ಶೋಕದೇ ಏನೋ ನಿನ್ನ ಗುರಿ. ಗೌಡ್ರೆ ಬ್ಯಾಗ್ ಹಿಡ್ಕೊಂಡು ಟೂರ್ ಹೊರಟಾಗಿದೆ. ಒಬ್ಬರೇ ಹೋಗ್ತಾ ಇದ್ರೆ ಹೇಳಿ, ನಾನು ಬರ್ತೀನಿ. ಇಲ್ಲಿದ್ದು ಬೇಜಾರಾಗ್ತಾ ಇದೆ, ಇಬ್ರು ಹೋಗಿ ಮಜಾ ಮಾಡ್ಕೊಂಬೋಣ. ಊರ ಚಲಿದ ಸ್ಮಶಾನಕ್ಕೆ ಹೋಯ್ತಾವ ನೀವು ಬಂದಯ್ಯ. ಸ್ಮಶಾನಕ್ಕೆ ಹೋಗಿದ್ರೆ ನೀವು ಒಬ್ಬರೇ ಹೋಗಿ, ನನಗೆ ಹೋಗೋಕ್ಕೆ ಟೈಮ್ ಇದೆ. ಅಡಕ್ಕೆ ಅಕ್ಕಪುಲ್ಲ, ನಾ ಎಲ್ಲಿಗೂ ಹೋಯ್ತಾ ಇಲ್ಲ ಕೂಡ. ನಮ್ಮವ್ವ ಬಂದು ಹೊಟ್ಟಿಯಿಂದ ಆಚ್ಕಾಕ್ಬಿಟ್ಟ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನಡ್ಕೊಂಡು ಹೋಯ್ತಾವನಿ. ದೇವ್ರ ಥರ ನೀ ಸಿಕ್ಬಿಟ್ಟ. ಅಡಕ್ಕೆ ಅಕ್ಕಪುಲ್ಲ, ನಿಮ್ಮ ರೂಮ್ ನೀವು ಒಂಚೂರು ಜಾಗ ಕೊಟ್ಟಯ್ಯ. ಏನ್ ಗೌಡ್ರೆ ಹೀಗೆ ಕೇಳ್ತಾ ಇದ್ದೀರಾ? ಏನ್ ಮಾಡೋದಪ್ಪ, ಪರಿಸ್ಥಿತಿ ಹಂಗದ. ಏನಾರು ಮಾಡಿ ಒಂಚೂರು ವ್ಯವಸ್ಥೆ ಮಾಡ. ಗೌಡ್ರೆ, ನೀವು ನನ್ನ ರೂಮನ್ನ ನೋಡಿದ್ದೀರಾ. ನಾನು ಒಬ್ಬನೇ ಆಗಿದ್ರೆ ಏನೋ ಯೋಚನೆ ಮಾಡ್ಬೋದಾಗಿತ್ತು. ನನ್ನ ಜೊತೆ ವಿಜಿನೂ ಇರ್ತಾನೆ. ನಮಗೆ ಜಾಗ ಸಾಕಾಗದೆ ಒಬ್ರ ಮೇಲೆ ಒಬ್ರು ಮಲಗಿರ್ತೀವಿ. ಅಂದ್ರೆ ಅಷ್ಟು ಚಿಕ್ಕ ಜಾಗ ಅಂದೆ, ನೀವಿರಕ್ಕಾಗಲ್ಲ ಬಿಡಿ. ತೊಂದ್ರೆ ಇಲ್ಲ, ನೀವು ಒಪ್ಕೊಂಡ್ರೆ ನಿಮ್ಮಿಬ್ಬರ ಮೇಲೆ ನಾ ಮನೆ ಕತ್ತೀನಿ. ಬೇಡ ಕೂಡ. ಗೌಡ್ರೆ, ನಮ್ ರೂಮಿಗೆ ಬರೋ ಯೋಚನೆನ ಬಿಟ್ಬಿಡಿ. ಇಲ್ಲೇ ಲಾಡ್ಜಲ್ಲಿ ರೂಮ್ ಹಾಕಿ, ಯಾರ್ದು ಕಾಟ ಇರಲ್ಲ. ನಿಮ್ಮ ಫೀಲಿಂಗ್ ನ ಮರೆಯಕ್ಕೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ಬೋದು. ಬದುಕ ದಾರಿ ತೋರಿಸು ಅಂದ್ರೆ ಸಾಯ ದಾರಿ ತೋರಿಸ್ತಾನೆ. ಸ್ಮಶಾನಕ್ಕೆ ಹೋಗ್ತೀನಿ ಅಂದ್ರಲ್ಲ, ಅಷ್ಟ್ರಲ್ಲಿ ಎಲ್ಲ ಆಸೆ ತೀರ್ಸ್ಕೊಂಬಿಡಿ ಎಂದೆ. ಅದಕ್ಕೆ ಕಬ್ಬುಲ್ಲ, ಇನ್ನೊಂದೇ ಒಂದು ಆಸೆ ಇದೆ, ಅದ್ನ ಈಡೇರ್ಸಿಯಾ? ಏನ್ ಗೌಡ್ರೆ? ನಿನ್ನ ಸಾಯಿಸ್ಬೇಕು ಅನ್ಕೊಂಡಿನಿ. ನೆಟ್ಟು ಬದುಕ್ತೀನಿ ಅಂದ್ರೆ ಬದುಕಕ್ಕೂ ಬಿಡಲ್ಲ ಇವರೆಲ್ಲ. ನನ್ನ ಗೌಡ್ರೆ ಎಂತ ಮರ್ರೆ, ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ ಹೊರಟಿರಿ? ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ಹಣೆ ಬರೋ ಸರಿ ಇಲ್ಲ. ಎಂತ ಆಯ್ತಂದಲ್ಲಿ ಹೇಳಿ ಗೌಡ್ರೆ, ನಾನಿಪ್ಪುದೇ ನಿಮ್ಮ ಸೇವೆಗಾಯಿ. ಇನ್ಸ್ಪೆಕ್ಟ್ರೆ, ಇಷ್ಟ ಆಯ್ತು. ಅಯ್ಯಬ್ಯಾ, ಹೆಂಡತಿ ಮೇಲೆ ಕೈ ಮಾಡುವಷ್ಟು ದೊಡ್ಡ ಕ್ರೈಮ್ ಮಾಡ್ರೆ. ಉತ್ಮಲ್ಲಿ ಅವರೆಲ್ಲರೂ ಕಂಪ್ಲೇಂಟ್ ಕೊಟ್ರೆ 1 ವರ್ಷ ಒಳಗೆ. ಮೊದ್ಲೇ ಕಬ್ಬು ಒಣಗೋಗದ, ನೀರು ಕಟ್ಟ ಮಾತಾಡೋದು ಬಿಟ್ಟು ಬೆಂಕಿ ಹಾಕ ಮಾತಾಡ್ತಿದಾರಲ್ಲ. ಇನ್ಸ್ಪೆಕ್ಟ್ರೆ, ಒಂದು 14 ದಿನ ನಿಮ್ಮ ಮಟ್ಟಿಲಿರೋ ಜಾಗ ಕೊಡಿ. ಎಷ್ಟೇ ಖರ್ಚಾಗ್ಲಿ ಅರ್ಧ ದುಡ್ಡು ಕೊಡ್ತೀನಿ. ಇನ್ನರ್ಧ ಹೇಗೆ ಕೊಡ್ತೀರಿ? ನಿಮ್ಮೆಂಡ್ರು ನಿಮ್ಮನ್ನ ಹಟ್ಟಿಯಿಂದ ಆಚ್ಕಾಕ್ತಾರಲ್ಲ, ಆಗ ನಮ್ಮ ಮಟ್ಟಿಲಿ ಇಟ್ಕೊಂಡು ಅರ್ಧ ದುಡ್ಡು ಇಸ್ಕೊಂಡು ಚುಪ್ತ ಮಾಡ್ಬಿಡ್ತೀನಿ. ನೀವು ಭಯಂಕರ ಪಾಕಡ ಇದ್ರಿ ಮರ್ರೆ. ಇನ್ನೊಂದ್ ಸತಿ ಪುಟ್ಮಲ್ಲಿ ಅವ್ರ ಮೇಲೆ ಕೈ ಮಾಡ್ರೆ ಪರಪ್ಪನ ಅಗ್ರಹಾರದಲ್ಲಿ ಪರ್ಮನೆಂಟ್ ಹಾಂಗ್ ಮಾಡಿಬಿಡ್ತೆ. ಇನ್ಸ್ಪೆಕ್ಟ್ರೆ, ಆಗಿರೋ ನಾವು ನಮ್ಮ ಮರೆಯಕ್ಕೋಸ್ಕರ ಹಿಂಗ ಆಟಗುಳಿ ಮಾಡಿದ್ವಿ. ನಿಮ್ಮ ಮಟ್ಟಿಲೋಸಿ ಜಾಗ ಕೊಟ್ಟಾರ್ಯಾ? ಜಾಗ ಕೊಡೋಕೇನು ತೊಂದರೆ ಇಲ್ಲ ಮರ್ರೆ, ಆದ್ರೆ ನನ್ನ ಹೆಂಡ್ತಿನ ಒಂದ್ ಮಾತು ಕೇಣಕ. ಅದಕ್ಕೇನಂತೆ, ನಾ ಇರ್ತೀನಿ ಅಂದ್ರೆ ಅವ್ರು ಖುಷಿ ಪಡ್ತಾರೆ. ಅಯ್ಯ ತಂಗಿ ತಾನೆ ಅಣ್ಣ ಹಟ್ಟಿಗೆ ಬರ್ತಾನೆ ಅಂದ್ರೆ ಬೇಡ ಅಂದಳೆ ಹೋಳಿ ಮಾತಲ್ಲೇ ಭಯಂಕರ ಒಗ್ಗರಣೆ ಹಾಕ್ತಿರಲ್ದ. ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ನನ್ನ ಕುಲ್ ಕಸ್ಬೆ ಅದಲ್ವಾ. ನಂಗೆ ತಂಗಿ ಅವನು ಫೋನ್ ಮಾಡಿ, ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.